ಓಂ ಅನುಶ್ಚ ಓಂ ಸಭಾ ಏಷ ಪ್ರಾಣೋ ಅಣುರ್ಮಹಾನ್ ನಾಮ ಅಂತರ್ವಾ ಅಣುಹು ಬಹಿರ್ಮಹಾನ್ ಪ್ರಾಣೋ ವಾ ಈಶಿತವ್ಯೇಷ ಈಶೋ ಹ್ಯಸೌ ಸರ್ವಸ್ಯೇಷಿತವ್ಯಶ್ಚ ಪರಸ್ಯ. 2ನೇ ಅಧ್ಯಾಯದ 4ನೇ ಪಾದದ 14ನೇ ಸೂತ್ರ ಇದು. ಅಣುಶ್ಚ ಓಂ ಅಂತ, ಓಂ ಅಣುಶ್ಚ ಓಂ ಅಂತ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಭಾಷ್ಯದಲ್ಲಿರುವ ಕೌಂಡಿನ್ಯ ಶ್ರುತಿಯನ್ನು ಕೂಡ ಹೇಳಿದೆ. ಪ್ರಾಣನನ್ನ ಕೆಲವು ಕಡೆ ಅಣು ಅಂತ ವರ್ಣನೆ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ಅವನನ್ನು ವ್ಯಾಪ್ತ ಅಂತ ವರ್ಣನೆ ಮಾಡಿದ್ದಾರೆ. ಇದಕ್ಕೆಲ್ಲ ಹೇಗೆ ಹೊಂದಾಣಿಕೆ ಅಂತನ್ನುವುದೊಂದು ಜಿಜ್ಞಾಸೆ. ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ. ಮತ್ತು ಆ ಸೂತ್ರದ ಅಭಿಪ್ರಾಯವನ್ನು ಆಚಾರ್ಯರು ಅಣುರ್ವಾಯುಷ ಪ್ರಾಣೋ ಅನ್ನುವ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದಂತಹ ಕೌಂಡಿನ್ಯ ಶ್ರುತಿಯ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಸವಾಯೇಷ ಪ್ರಾಣ ಅಣು, ಆ ಸೂತ್ರಕ್ಕೇನ ಶ್ರುತಿಗೇನರ್ಥ? ಈ ಪ್ರಾಣ ಅಣುವಾಗಿದ್ದಾನೆ, ಮಹಾನ್ ಅಣು ಮತ್ತು ಮಹಾನ್ ಎರಡು ರೂಪವುಳ್ಳವನು ಆಗಿದ್ದಾನೆ. ಅಂತರ್ವಾ ಅಣು, ದೇಹದ ಒಳಗಿನ ಪ್ರಾಣ ಅಣುವಾಗಿದ್ದಾನೆ. ಬಹಿರ್ಮಹಾನ್, ಹೊರಗಿನ ಅವನ ರೂಪ ಏನಿದೆ ಅದು ವ್ಯಾಪ್ತವಾದ ರೂಪ. ಬಹಿರ್ಮಹಾನ್ ಪ್ರಾಣೋವಾ ಈಶಿತವ್ಯೇಷ, ಅವನೇ ಈ ಜಗತ್ತೆಲ್ಲದಕ್ಕೂ ಕೂಡ ಒಡೆಯ ಅಂತ ಹೀಗೆ ಆ ಶ್ರುತಿಯ ಅರ್ಥ. ಈಶಿತವ್ಯೇಷ ಅಂದರೆ ಮತ್ತೊಬ್ಬರ ನಿಯಂತ್ರಣದಲ್ಲಿರುವಂತಹ ಜೀವರು. ಭಗವಂತನ ನಿಯಂತ್ರಣದಲ್ಲಿರುವಂತಹ ನಾವೆಲ್ಲ ಜೀವರೇನಿದ್ದೇವೆ ನಾವು ಈಶಿತವ್ಯರು. ಅಂಥವ್ರೆಲ್ಲರಿಗೂ ಕೂಡ ಅವನೇ ಈಶನಾಗಿದ್ದಾನೆ. ಇವನು ಸರ್ವಸ್ಯ, ಇಡೀ ಪ್ರಪಂಚಕ್ಕೂ ಕೂಡ ಈಶಃ ಒಡೆಯನಾಗಿದ್ದಾನೆ. ಮತ್ತೆ ಸ್ವಯಂ ಪರಮಾತ್ಮನಿಗೆ ಅಧೀನಾಗಿದ್ದಾನೆ ಕೂಡ ಅಂತಿಷ್ಟ ಅದರ ಅರ್ಥ. ಇದರ ಅಭಿಪ್ರಾಯವನ್ನ ಮುಖ್ಯ ಪ್ರಾಣಶ್ಚ ಅನ್ನುವ ಅಣುಭಾಷ್ಯದ ವಾಕ್ಯ ವಿವರಿಸಿದೆ. ಅದರ ತಾತ್ಪರ್ಯ ಏನು ಅಂದ್ರೆ 75ನೇ ಗದ್ಯ ಭಾಗದಲ್ಲಿ ತತ್ವ ಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ವಿವರಿಸ್ತಾರೆ. ಪ್ರಕೃಷ್ಟ ಮನನಂ ಚೇಷ್ಟ ಪ್ರಕೃಷ್ಟಂ ಅನನಂ ಚೇಷ್ಟ ಎಸ್ ಸಹ ಪ್ರಾಣ. ಈಗ ಮುಖ್ಯ ಪ್ರಾಣ ಎಂಬ ಶಬ್ದಕ್ಕೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪ್ರಾಣ ಅಂದ್ರೆ ಅಂದ್ರೆ ಪ್ರಕೃಷ್ಟ ಅಂತ ಅರ್ಥ, ಶ್ರೇಷ್ಠವಾದಂತ ಅರ್ಥ. ಅನನ ಅಂದ್ರೆ ಚೇಷ್ಟ, ಯಾರ ಕ್ರಿಯೆ ಚಟುವಟಿಕೆಗಳು ಪ್ರಕೃಷ್ಟವಾಗಿದೆಯೋ ಶ್ರೇಷ್ಠವಾಗಿದೆಯೋ ಅವನು ಅಂತ ಅರ್ಥ. ಚೇಷ್ಟಾಯಾಮಿತಿ ಧಾತೋ ಭಾವೇ ಘಞ್. ಇದು ಪ್ರಾಣ ಅಂತನ್ನುವಲ್ಲಿ ಅದು ಪುಲ್ಲಿಂಗ ಹೇಗಾಯಿತು? ನಮಗೆ ಗೊತ್ತಿರುವಂತೆ ಗಮನಂ, ಭೋಜನಂ ಮತ್ತೆ ಹಸನಂ ಹೀಗೆಲ್ಲ ಪ್ರಯೋಗ ಮಾಡಿದಾಗ ಅದು ಲಿಟ್ ಪ್ರತ್ಯಯಾಂತವಾಗಿ ನಪುಂಸಕಲಿಂಗ ಆಗ್ತದೆ. ಅಲ್ಲಿ ಪ್ರಕೃಷ್ಟಂ ಅನನಂ ಅಂತನ್ನುವಾಗ ಲಿಟ್ ಪ್ರತ್ಯಯಾಂತವಾದ ನಪುಂಸಕಲಿಂಗ ಶಬ್ದನೇ ಇದೆ. ಆದರೆ ಪ್ರಾಣ ಅನ್ನುವಲ್ಲಿ ಗಂಜ ಪ್ರತ್ಯಯ ಇದೆ. ಓದುವಾಗ ನನಗೂ ಕೂಡ ಗೊಂದಲ ಆಗಿತ್ತು, ಅದಕ್ಕಾಗಿ ಅದನ್ನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಪ್ರಕೃಷ್ಟಂ ಅನನಂ ಅಂತ ಹೇಳಿದಾಗ ಅಲ್ಲಿ ಅನಚೇಷ್ಟಾಯಂ ಧಾತುವಿನ ಮೇಲೆ ಲಿಟ್ ಪ್ರತ್ಯಯ ಬಂದು ನಪುಂಸಕಲಿಂಗವಾದ ಶಬ್ದ, ಅದಕ್ಕೂ ಚಟುವಟಿಕೆ ಅಂತಾನೆ ಅರ್ಥ. ಇಲ್ಲಿ ಪ್ರಾಣ ಅಂತ ಹೇಳುವಾಗ ಅದು ಅನಚೇಷ್ಟಾಯಂ ಧಾತುವಿಗೆ ಘಂಜ್ ಪ್ರತ್ಯಯ ಬಂದಿದೆ. ಘಂಜ್ ಪ್ರತ್ಯಯ ಬಂದಾಗೆಲ್ಲ ಪುಲ್ಲಿಂಗ ಆಗ್ತದೆ. ಯಾಗ, ಭೋಗ, ತ್ಯಾಗ ಇತ್ಯಾದಿ ಶಬ್ದಗಳು, ಭಾವ ಇವೆಲ್ಲ ಶಬ್ದಗಳು. ಹೀಗೆ ಪ್ರಾಣ ಅಂತನ್ನುವಲ್ಲಿರೋದು ಘಂಜ್ ಪ್ರತ್ಯಯ ಅಂತವಾದ ರೂಪ. ಆದರೆ ಮತ್ತೆ ಅದಕ್ಕೆ ಬಹುರೀಹಿ ಸಮಾಸ ಇದೆ. ಹೀಗೆ ಶ್ರೇಷ್ಠವಾದ ಚೇಷ್ಟೆ ಉಳ್ಳವನು ಅಂತ ಅರ್ಥ. ಮುಖ್ಯಶ್ಚಾಸವು ಪ್ರಾಣಶ್ಚ, ಮತ್ತೆ ಅದನ್ನು ಕರ್ಮಧಾರಯ ಸಮಾಸಕ್ಕೆ ಒಳಪಡಿಸಬೇಕು. ಇವನು ಮುಖ್ಯವಾದಂತಹ ಚೇಷ್ಟ, ಪ್ರಾಣ ಅಂದ್ರೆ ಶ್ರೇಷ್ಠವಾದ ಕ್ರಿಯೆ ಉಳ್ಳವನು ಅಂತ ಅರ್ಥ. ಪ್ರಾಣನ ಶಬ್ದಕ್ಕೇನೆ ಹಾಗರ್ಥ. ಮುಖ್ಯ ಅಂದ್ರೆ ಅವನು ಸ್ವಯಂ ಮುಖ್ಯನಾಗಿದ್ದಾನೆ ಅಂತ ಅರ್ಥ, ಸ್ವಯಂ ಪ್ರಧಾನನಾಗಿದ್ದಾನೆ ಅಂತ ಅರ್ಥ.
ಮುಖ್ಯಶ್ಚಾಸೋ ಪ್ರಾಣಶ್ಚ ಮುಖ್ಯ ಪ್ರಾಣ, ಹೀಗೆ ಅದರ ಅರ್ಥ ಆಗ್ತದೆ. ತಥಾಚ ಈ ಪ್ರಕೃಷ್ಟವಾದ ಕ್ರಿಯೆ ಉಳ್ಳವನು ಈ ಮುಖ್ಯ ಪ್ರಾಣ ಅಂದ್ರೆ ಅದರ ಅರ್ಥ ಏನು? ಮುಖ್ಯ ಪ್ರಾಣ ಪ್ರಕೃಷ್ಟವಾದ ಕ್ರಿಯೆ ಉಳ್ಳವನಾಗುವುದು ಅಂದರೆ ಉತ್ಕ್ರಾಂತಿ, ಗತಿ ಇತ್ಯಾದಿ ಕ್ರಿಯೆಗಳನ್ನು ಅವನು ಮಾಡ್ತಾನಲ್ಲ, ಆ ಕ್ರಿಯೆಗಳನ್ನು ಅವನು ಮಾಡುವುದು ಅಂದರೆ ಅದು 2ನೇ ಅಧ್ಯಾಯದ 3ನೇ ಪಾದದ 20ನೇ ಸೂತ್ರದಲ್ಲಿ ಬಂದಿದೆ. ಉತ್ಕ್ರಾಂತಿ ಗತ್ಯಾಗತಿಭ್ಯ ಅಂತ ಹೀಗೆ ಸೂತ್ರ ಇದೆ. ಅದಕ್ಕನುಸಾರವಾಗಿ ಜೀವ ಒಂದು ಕಡೆ ಹೋಗ್ಬೇಕು, ಒಂದು ಕಡೆ ಬರಬೇಕು, ಹೀಗೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಸೂಕ್ಷ್ಮವಾದ ರೂಪವೇ ಇರಬೇಕು ಅಂತ ಅಲ್ಲಿ ಸಮರ್ಥಿಸಿ ತೋರಿಸಿದ್ದಾರೆ. ಅದು ಮುಖ್ಯ ಪ್ರಾಣನಿಗೂ ಕೂಡ ಅನ್ವಿತ ಆಗ್ತದೆ. ಉತ್ಕ್ರಾಂತಿ ಗತ್ಯಾಗತೀನಾಂ ಅಂತ ಆ ಸೂತ್ರ 2ನೇ ಅಧ್ಯಾಯದ 3ನೇ ಪಾದದ 20ನೇ ಸೂತ್ರ. ಹೇತೂನಾಂ ಸಕಾಶಾತ್ ಅಣುರೇವ, ಇವೆಲ್ಲ ಕಾರಣಗಳಿರೋದರಿಂದ, ಹೋಗುವುದು ಬರುವುದು ಮೊದಲಾದ ಕಾರಣಗಳಿರುವುದರಿಂದ ಅವನು ಅಣುವೇ ಆಗಿದ್ದಾನೆ. ಈ ದೇಹದಿಂದ ಹೊರಗೆ ಹೋಗಬೇಕು, ಲೋಕಾಂತರಕ್ಕೆ ಹೋಗಬೇಕು, ಮತ್ತೆ ಬರಬೇಕು, ಅದನ್ನು ಜೀವಾತ್ಮ ಅಣುವಾಗಿದ್ದಾನೆ. ಮುಖ್ಯ ಪ್ರಾಣನು ಕೂಡ ಒಬ್ಬ ಜೀವಾತ್ಮನೇ, ಆದ್ರಿಂದ ಅವನು ಕೂಡ ಅಣುವೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ಅವನು ದೇಹದಲ್ಲಿರುವ ರೂಪ, ಆ ಮುಖ್ಯ ಪ್ರಾಣನ ರೂಪ ಅಣುವೇ, ಅದ್ರ ಬಗ್ಗೆ ಸಂಶಯ ಇಲ್ಲ. ಅದನ್ನೇ ಇಲ್ಲಿ ಹೇಳಿರೋದು. ಉತ್ಕ್ರಾಂತಿ ಗತ್ಯಾಗತೀನಾಂ ಇತ್ಯುಕ್ತ ನ್ಯಾಯೇನ. ಅಲ್ಲಿ 2ನೇ ಅಧ್ಯಾಯದ 3ನೇ ಪಾದದ 20ನೇ ಸೂತ್ರದಲ್ಲಿ ಎಲ್ಲ ಜೀವರಿಗೂ ಸಂಬಂಧಪಟ್ಟಂತೆ ಏನೊಂದು ನ್ಯಾಯವನ್ನು ಹೇಳಿದಾರಲ್ಲ, ನ್ಯಾಯ ಅಂದ್ರೆ ಕಾರಣ. ಉತ್ಕ್ರಾಂತಿ ಗತಿ ಇತ್ಯಾದಿಗಳನ್ನು ಹೊಂದಿರುವುದರಿಂದ ಈ ಜೀವ ಅವನು ಅಣುವೇ ಆಗಬೇಕು ಅಂತ, ಅದು ಇವನಿಗೂ ಇಲ್ಲಿ ಅನ್ವಿತ ಆಗ್ತದೆ. ಆದ್ರಿಂದ ಅವನು ಅಣುವೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಉತ್ಕ್ರಾಂತ್ಯಾದಿ ಕ್ರಿಯಾವತ್ವಾತ್ ಅಣು, ಅವೆಲ್ಲ ಕ್ರಿಯೆ ಉಳ್ಳವನಾದ್ರಿಂದ ಇವನು ಅಣು. ಮುಖ್ಯ ಪ್ರಾಣಶ್ಚ ಅಂತಿದೆಯಲ್ಲ, ಚ ಅನ್ನೋದ್ರಿಂದ ಏನರ್ಥ ತಿಳ್ಕೋಬೇಕು ಅಂದ್ರೆ ಮತ್ತು ಅವನು ವ್ಯಾಪ್ತನೂ ಕೂಡ ಆಗಿದ್ದಾನೆ. ಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಶ್ರುತಿ ನಾನೀಗೇನು ಹೇಳಿದ ಆರಂಭದಲ್ಲಿ, ಅಂತರ್ವಾ ಅಣು ಬಹಿಹಿ ಮಹೀಯಾನ್ ಅಂತ. ಒಳಗಿನ ಆತನ ರೂಪ ಅಣುವಾಗಿದೆ, ಹೊರಗಿನ ಆತನ ರೂಪ ವ್ಯಾಪ್ತವಾಗಿದೆ. ಇತಿ ಶ್ರುತ್ಯ, ಅದೊಂದೇನು ಕೌಂಡಿನ್ಯ ಶ್ರುತಿ ಇದೆ, ಅದಕ್ಕನುಸಾರವಾಗಿ ದೇಹಾಂತ ಪ್ರಾಣ ರೂಪೇಣ ಅಣುತ್ವಸ್ಯ, ಒಳಗಿನ ಆತನ ಪ್ರಾಣ ಎಂಬ ರೂಪ ಅಣುವಾಗಿದೆ, ಆದರೆ ಹೊರಗಿನ ಆತನ ಪ್ರಾಣ ಎಂಬ ರೂಪ ವ್ಯಾಪ್ತವಾಗಿದೆ. ಆದ್ರಿಂದ ಈ ಅಣುತ್ವಕ್ಕೂ ವ್ಯಾಪ್ತಿಗೂ ವಿರೋಧ ಏನಿಲ್ಲ ಅಂತ ಅಭಿಪ್ರಾಯ. ವಾಯುತ್ವಸ್ಯ ಅವಗಮಾತ್, ಹೀಗೆ ಅದು ತಿಳಿದು ಬರ್ತಾ ಇದೆ. ವ್ಯಾಪ್ತತ್ವವೂ ತಿಳಿದು ಬರ್ತಾ ಇದೆ, ಅಣುತ್ವವೂ ತಿಳಿದು ಬರ್ತಾ ಇದೆ. ಪ್ರಾಣ ಇತ್ಯೇವ ಪೂರ್ತವು, ಮುಖ್ಯ ಪ್ರಾಣಶ್ಚ ಅಂತ ಹೇಳುವುದ್ರ ಬದಲಾಗಿ ಪ್ರಾಣ ಅಂತಲೇ ಅವ್ರು ಹೇಳ್ಬೋದಿತ್ತು. ಆದರೆ ಪ್ರಾಣ ಅಂತ ಯಾಕೆ ಮುಖ್ಯ ಪ್ರಾಣ ಅಂತ ಯಾಕೆ ಪ್ರಯೋಗ ಮಾಡಿದ್ರು? ಬರೇ ಪ್ರಾಣ ಅಂತ ಹೇಳ್ಬೋದು, ಮುಖ್ಯ ಪ್ರಾಣ ಅಂತ ಹೇಳ್ಬೋದಿತ್ತಲ್ಲ. ಅಂದ್ರೆ ನ್ಯಾಯ ವಿವರಣದಲ್ಲಿ ಹೀಗೆ ಮಾತಿದೆ, ಅಣುರ್ವೈ ಮುಖ್ಯ ಪ್ರಾಣ ಯ ಉತ್ಕ್ರಾಮತಿ ರಾಣೀಭಿಹಿ ಅಂತ. ನ್ಯಾಯ ವಿವರಣದಲ್ಲಿ ಬಂದಂತಹ ಒಂದು ಶ್ರುತಿ ಇದೆ, ಆ ಶ್ರುತಿಯನ್ನು ನೆನಪು ಮಾಡಿಕೊಂಡು ಆಚಾರ್ಯರು ಇಲ್ಲಿ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಮುಖ್ಯ ಪ್ರಾಣನನ್ನು ಸ್ಪಷ್ಟವಾಗಿ ಅಣು ಅಂತಾನೆ ಹೇಳಿದ್ದಾರೆ. ಅಣುವಾದಂತಹ ಈ ಮುಖ್ಯ ಪ್ರಾಣ ಅವನು ಉತ್ಕ್ರಾಮತೆ, ಹೊರಗೆ ಹೋಗ್ತಾನೆ ಅಂತ ಈಗ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ಅದರ ಅಭಿಪ್ರಾಯಕ್ಕನುಸಾರವಾಗಿ ಇಲ್ಲಿಯೂ ಕೂಡ ಹೇಳಿದ್ದಾರೆ. ಶ್ರೇಷ್ಠ ಅಣುರಿತ್ಯೇವ ವಾಚ್ಯೆ, ಶ್ರೇಷ್ಠ ಅಣು ಇಷ್ಟು ಹೇಳ್ಬೋದಿತ್ತು. ಅವನು ಶ್ರೇಷ್ಠನೂ ಆಗಿದ್ದಾನೆ, ಅಣುವೂ ಆಗಿದ್ದಾನೆ ಅಂತ ಹೀಗೆಲ್ಲ. ಆದರೆ ಮುಖ್ಯ ಪ್ರಾಣ ಅಂತಾನೆ ಹೇಳುವುದಕ್ಕೆ ಏನು ಕಾರಣ? ಇತಿ ವಾಚ್ಯೆ ಯೌಗಿಕ ಪ್ರಾಣ ಶಬ್ದೋಕ್ತಿ.
ಶ್ರೇಷ್ಠ ಅಣುರಿತ್ಯೇವ ವಾಚ್ಯೆ ಯೌಗಿಕ ಪ್ರಾಣಶಬ್ದೋಕ್ತಿ ಉತ್ಕ್ರಾಂತಿ ಸೂಕ್ತೋಕ್ತ ನ್ಯಾಯಸ್ಮಾರಣಾರ್ಥ ಅಂತ ವಾಕ್ಯದ ಬಗ್ಗೆ ಸ್ವಲ್ಪ ನಾವೀಗ ಗಮನ ಹರಿಸಬೇಕು. ವಾಕ್ಯದ ಶುದ್ಧಿಯ ಬಗ್ಗೆ. ಶ್ರೇಷ್ಠ ಅಣುರಿತ್ಯ, ಶ್ರೇಷ್ಠ ಅಣುಹು ಇತ್ಯೇವ ವಾಚ್ಯ ಅಂತ ನಾವು ನೋಡ್ತಿರುವ ಪುಸ್ತಕ, ಒಂದ್ 2-3 ಪುಸ್ತಕ ಗಮನಿಸಿದ್ವಿ ನಾವು. ಅಲ್ಲೆಲ್ಲ ಕಡೆ ಅಣುಹು ಅಂತಲೇ ಕಾಣಿಸ್ತಾ ಇದೆ. ಆದರೆ ವಾಸ್ತವಿಕವಾಗಿ ಅದು ಅಣುಹು ಅಂತ ಇರ್ಲಿಕ್ಕಿಲ್ಲ. ಶ್ರೇಷ್ಠ ಅನಹ ಇತ್ಯೇವ ವಾಚ್ಯೆ ಅಂತ ಅದು ಇದ್ದಿರಬಹುದು ಅಂತ ನನಗೊಂದು ಸಂಶಯ ಇದೆ. ಯಾಕೆಂದ್ರೆ ಈಗಲಿ ಜಿಜ್ಞಾಸೆ ನಡೆದಿರುವುದೇನು? ಮುಖ್ಯ ಪ್ರಾಣ ಅಂತ ಆಚಾರ್ಯ ಶಬ್ದ ಪ್ರಯೋಗ ಯಾಕೆ ಮಾಡಿದ್ದಾರೆ? ಮತ್ತೆ ಅದ್ರ ಬದಲಾಗಿ ಅವ್ರು ಏನು ಮಾಡಬಹುದಿತ್ತು? ಶ್ರೇಷ್ಠ ಅಣುಹು ಇತ್ಯೇವ ವಾಚ್ಯೆ, ಶ್ರೇಷ್ಠ ಅಣುಹು ಅಂತ ಹೀಗೆ ಹೇಳಲಿಕ್ಕೆ ಬರ್ತಾ ಇರುವಾಗ, ವಾಚ್ಯ ಅಂದ್ರೆ ಹಾಗೆ ಬರ್ತಾ ಇರುವಾಗ ಅಂತ ಅರ್ಥ. ಅವರು ಅದನ್ನು ಬಿಟ್ಟು ಪ್ರಾಣ ಅಂತ ಯೌಗಿಕವಾದ, ಯೌಗಿಕ ಅಂದ್ರೆ ಈ ಪ್ರ ಅನ್ನುವ ಉಪಸರ್ಗ ಮತ್ತು ಅನ ಅಂತ ಧಾತು ಅದನ್ನು ಒಳಗೊಂಡಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಈಗ ಜಿಜ್ಞಾಸೆ ನಡೆದಿರೋದು. ಪ್ರಾಣ ಎಂಬಲ್ಲಿ ನಾವು ಈಗಾಗಲೇ ನೋಡಿದ್ವಿ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪ್ರಾಣ ಅನ್ನೋದಕ್ಕೆ ಏನು ಅರ್ಥ ಮಾಡಿದರು ಅಂತ ನೋಡಿದೆವು. ಪ್ರಾಣ ಅಂತ ಅನ್ನೋದಕ್ಕೆ ಅಂದ್ರೆ ಪ್ರಕೃಷ್ಟವಾದ ಚೇಷ್ಟಾವುಳ್ಳವನು ಅಂತ ಅರ್ಥ ಬಂದಿದೆ ಅಲ್ಲಿ. ಅನಹ ಅನ್ನೋದು ಭಾವೇ ಘನಿ ಪ್ರತ್ಯಯ ಅಂತ ಹೇಳಿದರು ರಾಘವೇಂದ್ರ ಸ್ವಾಮಿಗಳು. ಅನಚೇಷ್ಟಾಯಮಿತಿ ಧಾತೋಹೋ ಭಾವೇ ಘನ್, ಅದರಿಂದ ಅನಹ ಅಂತ ರೂಪ ಆಯಿತು. ಪ್ರಕೃಷ್ಟಂ ಅನನಂ ಚೇಷ್ಟಾ ಯಶ ಸಹ ಪ್ರಾಣ. ನನಗೆ ಸಂಶಯ ಇದೆ, ಪ್ರಕೃಷ್ಟಂ ಅನನಂ ಚೇಷ್ಟ ಅನ್ನೋದ್ರ ಬದಲು ಕೂಡ ಪ್ರಕೃಷ್ಟ ಅನಹ ಚೇಷ್ಟ ಯಶ ಸಹ ಪ್ರಾಣ. ಪ್ರಾಣ ಎಂಬಲ್ಲಿ ಇರುವುದು ಶಬ್ದ ಏನು? ಪ್ರ ಮತ್ತು ಅನ. ಆದ್ರಿಂದಾಗಿ ಪ್ರ ಅನಹ ಅಂತ ಇರಬೇಕಾಗಿತ್ತು. ಅದರ ಅರ್ಥ ಪ್ರಕೃಷ್ಟಂ ಅನನಂ ಅದು ಬೇರೆ. ಪೀತಮಂಬರಂ ಯಶ ಸಹ ಪೀತಾಂಬರ ಅಂತ ಆಗಬೇಕು ಹೊರತು ಪೀತಃ ಪಟಃ ಯಶ ಸಹ ಪೀತಾಂಬರ ಅಂತ ಆಗೋದಿಲ್ಲಲ್ಲ. ಅನನಂ ಎಂಬ ಶಬ್ದ ತಗೊಂಡು ಪ್ರಾಣ ಅಂತ ಶಬ್ದ ನಿಷ್ಪನ್ನ ಆಗೋದು ಹೇಗೆ? ಆದ್ರಿಂದಾಗಿ ಪ್ರಕೃಷ್ಟ ಅನಹ ಯಶ ಸಹ ಚೇಷ್ಟ ಪ್ರಾಣ ಅಂತ ಹಾಗಾಗಬೇಕಾಗಿತ್ತೇನೋ. ಅವಾಗ ಸರಿ, ಪೀತಮಂಬರಂ ಯಶ ಸಹ ಪೀತಾಂಬರ. ಪ್ರಕೃಷ್ಟ ಅನಹ ಯಶ ಸಹ ಪ್ರಾಣ ಅಂತ ಹೇಳುವುದಕ್ಕೆ ಪ್ರಕೃಷ್ಟಂ ಅನನಂ ಯಶ ಸಹ ಅನಹ ಅಂದ್ರೆ ಅನನಂ ಅಂತ ಅರ್ಥ. ಅದು ಅರ್ಥ ವಿವರಣೆ ಮಾಡೋದು ಸರಿ. ಆದರೆ ವಿಗ್ರಹ ಮಾಡುವಾಗ ಮುಂದೆ ಸಮಸ್ತ ಪದದಲ್ಲಿ ಏನು ರೂಪ ನಿಷ್ಪನ್ನ ಆಗಬೇಕು ಅದೇ ವಿಗ್ರಹದಲ್ಲಿ ಇರಬೇಕಲ್ಲ. ಹಾಗಾಗಿ ಪ್ರಕೃಷ್ಟ ಅನಹ ಯಶ ಸಹ ಪ್ರಾಣ ಅಂತ ಹಾಗಾಗಬೇಕಾಗಿತ್ತೇನೋ ಅಂತ ಅಲ್ಲಿ ಕೂಡ ಸಂಶಯ ಇದೆ. ಅದಿರಲಿ, ಅದೇನು ಅಷ್ಟು ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ. ಅಂತೂ ಪ್ರ ಅಂದ್ರೆ ಪ್ರಕೃಷ್ಟ, ಅನ ಅಂದ್ರೆ ಚಟುವಟಿಕೆ ಅಂತ ಅರ್ಥ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಯೌಗಿಕವಾದ ಪ್ರಾಣ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿದ್ದಾರೆ ಮುಖ್ಯ ಪ್ರಾಣ ಅನ್ನುವಲ್ಲಿ. ಈ ಶ್ರೇಷ್ಠ ಅಣುಹು ಎಂಬುದಾಗಿ ಹೇಳುವುದರ ಬದಲು ಪ್ರಾಣ ಅಂತ ಆಚಾರ್ಯ ಶಬ್ದವನ್ನು ಪ್ರಯೋಗ ಮಾಡಿದ್ದಾರಲ್ಲ ಅಂತ ಜಿಜ್ಞಾಸೆ ಇದೆ. ಅದನ್ನ ನಾವು ಗಮನಿಸಿದಾಗ ಈ ಶ್ರೇಷ್ಠ ಅನಹ ಇತ್ಯೇವ ವಾಚ್ಯೆ ಅಂತ ಆಗ್ಬೇಕಾಗಿತ್ತೇನೋ. ನನಗೆ ಹಾಗೊಂದು ಬಲವಾದ ಸಂದೇಹ ಇದೆ. ಆದರೆ ಪಾಠಗಳನ್ನು ನೋಡಿದಾಗ ನಮಗೆಲ್ಲೂ ಕೂಡ ಹಾಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಪ್ರ ಅಂದರೆ ಶ್ರೇಷ್ಠ, ಪ್ರ ಅನ್ನೋದ್ರ ಬದಲಾಗಿ ಶ್ರೇಷ್ಠ. ಮತ್ತು ಅನಹ ಅಂತೇನಿದೆ, ಪ್ರಾಣ ಎಂಬಲ್ಲಿ ಅನಹ ಅಂತಿದೆ, ಅದರ ಬದಲಾಗಿ ಅನಹ ಅಂತಲೇ ಶಬ್ದ. ಹೀಗೆ ಶ್ರೇಷ್ಠ ಅನಹ, ಶ್ರೇಷ್ಠವಾದ ಚಟುವಟಿಕೆ, ಶ್ರೇಷ್ಠ ಅನಹ ಯಶ ಸಹ ಶ್ರೇಷ್ಠಾನಹ ಅಂತ ಹೀಗೆ ಹೇಳುವುದ್ರ ಬದಲಾಗಿ ಯೌಗಿಕವಾದಂತಹ ಮುಖ್ಯ ಪ್ರಾಣವನ್ನೇ ಪ್ರಯೋಗ ಮಾಡಿದ್ದಾರೆ. ಯೌಗಿಕ ಅನ್ನೋಲ್ಲೂ ಕೂಡ ಶಬ್ದ ಪ್ರಯೋಗ ತಪ್ಪಿದೆ, ಪ್ರಿಂಟ್ ತಪ್ಪಿದೆ. ಯೌಕಿ ಅಂತ ಆಗಿದೆ, ಯೌಗಿಕ ಅಂತ ಹೀಗಾಗಬೇಕು. ಆದ್ರಿಂದ ಶ್ರೇಷ್ಠ ಅನಹ ಇತ್ಯೇವ ವಾಚ್ಯೆ ಅಂತ ಆಗಬೇಕಿತ್ತು ಅಂತ ನನ್ನೊಂದು ಜಿಜ್ಞಾಸೆ ಇದೆ. ಮತ್ತು ಯಾರಿಗಾದ್ರೂ ಹೆಚ್ಚಿನ ಪಾಠಗಳು ಸಿಕ್ಕರೆ ಅವರು ಅದನ್ನು ಗಮನಿಸಬಹುದು. ಹೀಗೆ ಶ್ರೇಷ್ಠ ಅನಹ ಅಂತ ಹೇಳುವುದ್ರ ಬದಲು
ಪ್ರಕೃಷ್ಟಃ ಅನಃ ಯಶಸಃ ಪ್ರಾಣಃ ಮುಖ್ಯಶ್ಚ ಸೌ ಪ್ರಾಣಶ್ಚ ಮುಖ್ಯ ಪ್ರಾಣಃ ಅಂತೀಗ ಅವರು ಶಬ್ದ ಪ್ರಯೋಗ ಮಾಡಿರುವುದರ ಉದ್ದೇಶ ಉತ್ಕ್ರಾಂತಿ ಸೂತ್ರೋಕ್ತ ನ್ಯಾಯ ಸ್ಮರಣಾರ್ಥ. ಉತ್ಕ್ರಾಂತಿ ಗತ್ಯಾಗತಿ ನಾವು ಸೂತ್ರ ಹಿಂದೆ ಏನು ಹೇಳಿದ್ವಿ ಅಲ್ಲಿ ಬಂದಿರುವ ನ್ಯಾಯವನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕಾಗಿ. ನ್ಯಾಯ ಅಂದ್ರೆ ಕಾರಣ. ಉತ್ಕ್ರಾಂತಿ ಮೊದಲಾದ ಗತಿ ಉಳ್ಳವನಾದ್ರಿಂದ ಮುಖ್ಯ ಪ್ರಾಣ ಅಣುವಾಗಿದ್ದಾನೆ, ಎಲ್ಲ ಜೀವರು ಅಣುವಾಗಿರುವಂತೆ ಅವನು ಕೂಡ ಅಣುವಾಗಿದ್ದಾನೆ ಅಂತ ಅರ್ಥ. ತಥಾಚ ಪ್ರಾಣಾಣುತ್ವ ಶ್ರುತೇರಪಿ ಸಂಯುಕ್ತಿಕತ್ವಾತ್ ನ ವ್ಯಾಪ್ತಿ ಶ್ರುತಿ ಬಾಧೇನ ಅಪ್ರಾಮಾಣ್ಯಮಿತಿ ಭಾವ. ಆದ್ರಿಂದ ಮುಖ್ಯ ಪ್ರಾಣನನ್ನ ಅಣು ಅಂತ ಹೇಳುವ ಶ್ರುತಿಗೂ ಕೂಡ ಒಂದು ಯುಕ್ತಿ ಇದೆ. ಯಾವ ಯುಕ್ತಿ ಅಂದ್ರೆ ಹಿಂದೆ ಉತ್ಕ್ರಾಂತಿ ಗತ್ಯಾದಿ ನಾಮನ್ನಲ್ಲಿ ಬಂದಿರುವ ಯುಕ್ತಿ. ಅದು ಕೂಡ ಸಂಯುಕ್ತಿಕವೇ ಆಗಿದೆ, ಯುಕ್ತಿಯಿಂದ ಕೂಡಿದ್ದೇ ಆಗಿರುವುದರಿಂದ ಪ್ರಾಣನಿಗೆ ವ್ಯಾಪ್ತಿಯನ್ನು ಹೇಳುವ ಶ್ರುತಿಯಿಂದ ಈ ಅಣುತ್ವವನ್ನು ಹೇಳುವಂಥ ಶ್ರುತಿಗೆ ಬಾಧ ಬಂದು ಅಪ್ರಾಮಾಣ್ಯ ಬರುವುದಿಲ್ಲ ಅಂತ ಅಭಿಪ್ರಾಯ. ಎರಡೂ ಶ್ರುತಿಗಳು ಸರಿಯಾಗೇ ಇವೆ, ಸರಿಯಾದ ಅರ್ಥವನ್ನು ಹೇಳಿವೆ. ಮುಂದೆ ಭಗವಂತನಲ್ಲಿ ಅದನ್ನು ನಾವು ಸಮನ್ವಿತ ಮಾಡಿ ತೋರಿಸಬಹುದು ಅಂತ ಅಭಿಪ್ರಾಯ. ಯೌಗಿಕ ಪ್ರಾಣ ಶಬ್ದ ಅಂತಿದೆ. ಯೌಗಿಕ ಅಂದ್ರೆ ಯೋಗ ಅಂದ್ರೆ ಧಾತು ಮತ್ತು ಪ್ರತ್ಯಯಗಳ ಸಂಬಂಧ. ಅವುಗಳ ಸಂಬಂಧದ ಬಲದಿಂದ ಒಂದು ಅರ್ಥವನ್ನು ಹೇಳುವಂತಹ ಶಬ್ದಕ್ಕೆ ಯೌಗಿಕ ಶಬ್ದ ಅಂತಾರೆ. ಇಲ್ಲಿ ಪ್ರ ಅಂತ ಒಂದು ಧಾತು, ಅನ ಅಂತ ಇನ್ನೊಂದು ಧಾತು, ಮತ್ತೆ ಅದಕ್ಕೆ ಘನಿ ಅಂತ ಒಂದು ಪ್ರತ್ಯಯ, ಪ್ರ ಅಂತ ಒಂದು ಉಪಸರ್ಗ, ಅನಧಾತು, ಘನಿ ಪ್ರತ್ಯಯ. ಇದೆಲ್ಲದರ ಸಂಬಂಧವೇ ಯೋಗ. ಯೌಗಿಕ ಅಂದ್ರೆ ಆ ಸಂಬಂಧ ಉಳ್ಳದ್ದೇ ಯೌಗಿಕ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.